ಈಗ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಅರೆಸ್ಟ್ ಆಗೋದು ಬಹುತೇಕ ಫಿಕ್ಸ್ ಅನ್ನೋ ಸುದ್ದಿ ಅಂತೂ ಹೊರಗಡೆ ಬರ್ತಾ ಇದೆ. ಬೆಕ್ಲೂರು ಶಿವ ಕೊಲೆ ಕೇಸ್ನಲ್ಲಿ ಜಾಮೀನು ಅರ್ಜಿ ವಜಾಗೊಂಡಿರುವುದು ಪ್ರಕರಣದಲ್ಲಿ ಎಫ್ಐ ಆಗಿರುವಂತ ಮಾಜಿ ಸಚಿವ ಭೈರತಿ ಬಸವರಾಜ್. ಬೆಕ್ಲೂರು ಶಿವ ಮರ್ಡರ್ ಆಯ್ತು ನೋಡಿ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜ್ ಶಾಸಕರಿದಾರಲ್ಲ, ಭೈರತಿ ಬಸವರಾಜ್ ಅವರು ಎಫ್ಐ ಆರೋಪಿ. ಹಲವಾರು ದಿನಗಳಿಂದ ಬಿಜೆಪಿ ಶಾಸಕ ನಾಪತ್ತೆಯಾಗಿದ್ದಾರೆ. ಅಜ್ಞಾತ ಸ್ಥಳದಲ್ಲೇ ಶಾಸಕ ಭೈರತಿ ಬಸವರಾಜ್ ಅವರು ಅಡಗಿದ್ದಾರೆ. ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಅವರನ್ನು ಅರೆಸ್ಟ್ ಮಾಡಲಾಗುತ್ತೆ. ಬೆಕ್ಲೂರು ಶಿವ ಕೊಲೆ ಕೇಸ್ನಲ್ಲಿ ಜಾಮೀನು ಅರ್ಜಿ ವಜಾಗೊಂಡಿದೆ. ಈಗ ಪ್ರಕರಣದಲ್ಲಿ ಎಫ್ಐ ಆರೋಪಿ ಅವರು ಭೈರತಿ ಬಸವರಾಜ್ ಅವರು. ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಅವರನ್ನು ಅರೆಸ್ಟ್ ಮಾಡಲಾಗುತ್ತೆ. ಬೆಕ್ಲೂರು ಶಿವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಅಂದರೆ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಸಿದ್ರು, ಬಟ್ ಅರ್ಜಿ ವಜಾಗೊಂಡಿದೆ ಈಗ. ಸೊ ಈಗ ಅವರು ಅರೆಸ್ಟ್ ಆಗೋದು ಬಹುತೇಕ ಕನ್ಫರ್ಮ್. ಅವರು ಎಲ್ಲಿದ್ದಾರೋ ಅನ್ನೋದೇ ಈಗಿರುವಂಥ ಯಕ್ಷ ಪ್ರಶ್ನೆ. ಬಟ್ ಅರ್ಥ ಆಗ್ತಾ ಇಲ್ಲ, ಇಷ್ಟು ದಿನಗಳ ಕಾಲ ಆದರೂ ಕೂಡ ಒಂದು ಕೊಲೆ ಆರೋಪಿಯನ್ನು ಇದುವರೆಗೂ ಅರೆಸ್ಟ್ ಮಾಡಿಲ್ಲ ಅಂತ ಅಂದರೆ ಪೊಲೀಸ್ನವರು ಅವರ ಕಾರ್ಯವೈಖರಿ ಬಗ್ಗೆ ಸಹಜವಾಗಿ ಅನುಮಾನ ಬರುತ್ತೆ. ಅಥವಾ ಗೊತ್ತಿಲ್ಲದವ್ರ ಥರ ಪೊಲೀಸ್ನವ್ರು ಏನಾದರೂ ಇದ್ದಾರಾ ಅನ್ನೋ ಪ್ರಶ್ನೆಯೂ ಕೂಡ ಸಾರ್ವಜನಿಕ ವಲಯದಲ್ಲಿದೆ. ಹಲವಾರು ದಿನಗಳಿಂದ ನಾಪತ್ತೆಯಾಗಿದ್ದಾರೆ ಬಿಜೆಪಿ ಶಾಸಕ. ಮೊನ್ನೆ ಶಿಡ್ಲಘಟ್ಟದಲ್ಲಿ ಒಂದು ಪ್ರಕರಣ ಆಯಿತು. ಆ ಕಾಂಗ್ರೆಸ್ ಮುಖಂಡ ತಪ್ಪಿಸ್ಕೊಂಡು ಹೋಗಿದ್ರು, ಅವರನ್ನು ಹಿಡಿಯೋಲ್ಲಿ ಯಶಸ್ವಿ ಆದ್ರಲ್ಲ ಪೊಲೀಸ್ನವರು. ಯಾಕೆ ಅದಕ್ಕಿಂತ ಮುಂಚೆ ಆಗಿರುವಂಥ ಒಂದು ಪ್ರಕರಣ ಇದು. ಸೊ ಭೈರತಿ ಬಸವರಾಜ್ ಅವರನ್ನ ಹಿಡಿಯೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ವಾ ಪೊಲೀಸ್ನವ್ರಿಗೆ? ಹಾಗಾದ್ರೆ ಪೊಲೀಸ್ನವರು ಅಷ್ಟೊಂದು ವೀಕಾ? ಈಗ ಜಾಮೀನು ಅರ್ಜಿ ಕೂಡ ತಿರಸ್ಕಾರಗೊಂಡಿದೆ. ಈ ಸಂದರ್ಭದಲ್ಲಿಯೂ ಕೂಡ ಅವರನ್ನು ಅರೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಅಂದ್ರೆ ಪೊಲೀಸ್ನವ್ರು ಏನ್ ಮಾಡ್ತಾ ಇದ್ದಾರೆ? ಹಾಗಾದ್ರೆ ಏನಿದು ಪ್ರಕರಣ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಜಮೀನು ವಿವಾದ ಸಂಬಂಧ ರೌಡಿ ಶೀಟರ್ ಬೆಕ್ಲೂರು ಶಿವ ಜೊತೆಗೆ ಕಿರಿಕ್. ಹಲಸೂರು ಕೆರೆಯ ಸಮೀಪ 2025 ಜುಲೈ 15ರಂದು ಬೆಕ್ಲೂರು ಶಿವನ ಕೊಲೆ ಆಗಿತ್ತು. ಪ್ರಕರಣದಲ್ಲಿ 5ನೇ ಆರೋಪಿಯಾಗಿದ್ದಾರೆ ಭೈರತಿ ಬಸವರಾಜ್ ಅವರು. ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ಗೆ ಕ್ರಿಮಿನಲ್ ಅರ್ಜಿಯನ್ನ ಸಲ್ಲಿಸಿದ್ರು ಭೈರತಿ ಬಸವರಾಜ್ ಅವರನ್ನ ಬಂಧಿಸಬಾರದು ಅಂತ ಹೈಕೋರ್ಟ್ ಸೂಚಿಸಿತ್ತು. ಅದರಂತೆ ತನಿಖಾಧಿಕಾರಿ ಮುಂದೆ ಹಾಜರಾಗಿ ಹೇಳಿಕೆಯನ್ನ ದಾಖಲಿಸಿದ್ರು ಭೈರತಿ ಬಸವರಾಜ್. 2025 ಆಗಸ್ಟ್ 12ರಂದು ಕೋಕಾ ರೂಲ್ಸ್ ಹೇರಿದ್ರು ಸಿಐಡಿ ಪೊಲೀಸ್ನವರು. ಈ ಕ್ರಮ ರದ್ದತಿಗೆ ಮತ್ತು ನಿರೀಕ್ಷಣಾ ಜಾಮೀನಿಗೆ ಕೋರಿ ಹೈಕೋರ್ಟ್ಗೆ ಮತ್ತೊಂದು ಅರ್ಜಿಯನ್ನ ಸಲ್ಲಿಸಿದ್ರು ಭೈರತಿ ಬಸವರಾಜ್. ಸಿಐಡಿ ಪೊಲೀಸರ ಕ್ರಮವನ್ನ ರದ್ದುಪಡಿಸಿದ್ದ ಹೈಕೋರ್ಟ್ ನಿರೀಕ್ಷಣಾ ಜಾಮೀನಿಗೆ ನಿರಾಕರಿಸಿದೆ. ಈಗ ಜಾಮೀನು ಸಿಗೋದಿಲ್ಲ ಸದ್ಯದ ಮಟ್ಟಿಗೆ. ಹಾಗಾಗಿ ಈಗಲಾದರೂ ಭೈರತಿ ಬಸವರಾಜ್ ಅವರನ್ನ ಅರೆಸ್ಟ್ ಮಾಡ್ತಾರಾ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ಒಂದು ಕೊಲೆ ಆರೋಪಿ ಬಸವರಾಜ್ ಅವರು, ಇದುವರೆಗೂ ಅವರು ಸಿಗ್ತಾ ಇಲ್ಲ ಪೊಲೀಸ್ನವ್ರ ಕೈಗೆ ಅಂತ ಅಂದರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಬಟ್ ಪೊಲೀಸ್ನವ್ರಿಗೆ ಗೊತ್ತಿಲ್ಲದೆ ಇರುವಂಥ ವಿಚಾರಗಳು ಏನೂ ಇಲ್ಲ, ಅದಂತೂ ಹೇಳಬಲ್ಲೆ. ಬಿಕಾಸ್ ಎಂಥ ಕೇಸ್ಗಳನ್ನು ಕೂಡ ನೀರು ಕುಡಿದಷ್ಟು ಸುಲಭವಾಗಿ ಸಾಲ್ವ್ ಮಾಡುವಂಥ ನಮ್ಮ ಬೆಂಗಳೂರಿನ ಪೊಲೀಸ್ನವರು ಒಬ್ಬ ಜನಪ್ರತಿನಿಧಿಯನ್ನ, ಒಂದು ಕೊಲೆ ಆರೋಪಿಯನ್ನ ಅರೆಸ್ಟ್ ಮಾಡೋದಕ್ಕಾಗ್ತಾ ಇಲ್ಲ, ಅಥವಾ ವಶಕ್ಕೆ ಪಡೆದುಕೊಳ್ಳೋದಕ್ಕಾಗ್ತಾ ಇಲ್ಲ, ಅಥವಾ ಪತ್ತೆ ಹಚ್ಚೋದಕ್ಕಾಗ್ತಾ ಇಲ್ಲ ಅಂತ ಅಂದರೆ ನಿಜಕ್ಕೂ ವಿಚಿತ್ರ ಅನಿಸ್ತಾ ಇದೆ ಇದು.